ಇವೆಲ್ಲವನ್ನು ಮೀರಿದ ಚಳವಳಿಯು ಒಂದು ಅಂಗವೇ. ಚಳವಳಿ ಇಲ್ಲ ಅಂತಂದ್ರೆ ಬದುಕಿಲ್ಲ. ಇವೆಲ್ಲವನ್ನು ಮೀರಿದ್ದು ಈ ಎಲ್ಲವನ್ನು ಕೂತು ಇವತ್ತು ಸ್ಥೂಲವಾಗಿ ಒಂದು ಪರಿಚಯನ ಮಾಡ್ಕೊಳ್ಳಿಕ್ಕೆ ಅವಲೋಕಿಸ್ಲಿಕ್ಕೆ ನಾವೆಲ್ಲ ಇವತ್ತು ಸೇರ್ಕೊಂಡಿದ್ವಿ. ಸ್ನೇಹಿತರೆ, ನಮಗೆ ಗೊತ್ತು ಈ ಕಾರ್ಯಾಂಗ ಅಧಿಕಾರಶಾಹಿ ಅಧಿಕಾರಿಗಳು ಅಲ್ಲಿ ನಮ್ಮ ಅಳತೆ ಮಾಡೋದಾದ್ರೆ ನಮ್ಮ ಗ್ರಾಮ ಪಂಚಾಯತ್ ಮಟ್ಟದಲ್ಲಿ ಗ್ರಾಮ ಪಂಚಾಯತ್ ಸೆಕ್ರೆಟರಿ ಇರ್ತಾರೆ, ಅಥವಾ ಇವರು ಈಗ PDO ಇದ್ದಾರೆ. ಆದ ನಂತರದಲ್ಲಿ ಅಲ್ಲೇ ಗ್ರಾಮ ಲೆಕ್ಕಿಗ ಇರ್ತಾರೆ. ಮತ್ತೆ ಅದಕ್ಕೆ ಮೀರಿದ್ರೆ ರೆವಿನ್ಯೂ ಇನ್ಸ್ಪೆಕ್ಟರ್ ಇರ್ತಾರೆ. ತಾಲೂಕ್ ಲೆವೆಲ್ಗೆ ಬಂದರೆ ತಹಸೀಲ್ದಾರ್ ಇರ್ತಾರೆ. ಹೀಗೆ ಆ ನಂತರದಲ್ಲಿ ಉಪವಿಭಾಗ ಮಟ್ಟದಲ್ಲಿ AC ಇರ್ತಾರೆ, ಜಿಲ್ಲಾ ಮಟ್ಟದಲ್ಲಿ DC ಇರ್ತಾರೆ. ಅಲ್ಲಿ ಒಂದು ಅಧಿಕಾರಶಾಹಿಯ ಒಂದು ನೆಟ್ವರ್ಕ್ ಇದು. ನಮ್ಮ ಗ್ರಾಮೀಣ ಭಾಗದಲ್ಲಿ ಅಭಿವೃದ್ಧಿಗೆ ಪೂರಕವಾಗಿ ಇಲ್ಲಿ ಡೆವಲಪ್ಮೆಂಟ್ ಅಧಿಕಾರಿ EO ಇರ್ತಾರೆ, ಜಿಲ್ಲಾ ಪಂಚಾಯತ್ ಇದೆ, ಅಭಿವೃದ್ಧಿ ಪೂರಕವಾಗಿ ಇರುತ್ತೆ. ಆರೋಗ್ಯಕ್ಕೆ ಪೂರಕವಾಗಿ ಅಲ್ಲಿಗೆ ಸಣ್ಣ ಪುಟ್ಟ ಆಸ್ಪತ್ರೆಗಳಿದ್ರೆ ಅಲ್ಲಿ ಏನಂತ ಇರ್ತಾರೆ. ಇಲ್ಲಿ ಹುಣಸೂರು ಅಂತ ಕೇಂದ್ರದಲ್ಲಿ ಒಂದು ಆಸ್ಪತ್ರೆ, ಸಾರ್ವಜನಿಕ ಆಸ್ಪತ್ರೆ ವ್ಯವಸ್ಥಿತವಾಗಿರುತ್ತೆ. ಹಿಂಗೆ ಎಲ್ಲ ಇದರಲ್ಲೂ ಒಂದೊಂದು ಇಲಾಖೆ ಒಂದೊಂದು ಕಾರ್ಯಾಂಗ ಆಡ್ಕೊಂಡಿದೆ. ಇದರಲ್ಲಿ ನಮ್ಮ ಭಾಗವಹಿಸುವಿಕೆ ಎಷ್ಟು ಮಟ್ಟಿಗೆ ನಮಗೆ ಪೂರಕ ಆಯ್ತಾ ಇದೆ ಅನ್ನೋದು ಒಂದು ಸವಾಲು ಅನ್ನೋದಕ್ಕಿಂತ ಹೆಚ್ಚಾಗಿ ನಮ್ಮ ತಿಳುವಳಿಕೆಗೆ ಪೂರಕವಾದ ಸಂಗತಿ ಅದು. ನಾವು ಯಾವ್ಯಾವುದರಲ್ಲಿ ಎಷ್ಟೆಷ್ಟು ಇನ್ವಾಲ್ವ್ ಆಗ್ತಿದ್ದೀವಿ ಅಂತಂದ್ರೆ, ನಾವು ಕಾರ್ಯಾಂಗಕ್ಕೂ ನಮಗೂ ಯಾವ ಸಂಬಂಧ, ಯಾರ್ದೋ ಇದರ ಮರ್ಜಿಯಲ್ಲಿ ಬದುಕ್ತಿದ್ದೀವಿ ಅಂತೇಳಿ ನಮ್ಮನ್ನು ಹಂಗೆ ಕತ್ತಲಿಟ್ಟಿದ್ದಾರೆ. ಹಾಗೆ ಎಲ್ಲರಿಗೂ ಅಷ್ಟೇ ಕಾರ್ಯಾಂಗ ಒಂದಿರೋದು. ಇನ್ನು ಶಾಸಕಾಂಗ ಬಿಡಿ, ಅವರು ನಮಗೆ ನಮ್ಮ ತಲೆಗಳಿಗೆ ಬೆಲೆ ಕಟ್ಟು ಕೊಟ್ಟು ತಗೊಳ್ಳುವಂಥ ಇದನ್ನ ಸತತವಾಗಿ ಮಾಡ್ತಿದ್ದಾರೆ. ನಮ್ಮನ್ನ ಜಾಗೃತರಾಗಿ ಮಾಡಬೇಕಾದಂಥದ್ದು ಅದು ಶಾಸಕಾಂಗ. ಅದೇ ನಮ್ಮನ್ನು ಹೆಚ್ಚು ನಮ್ಮ ಶಾಸಕಾಂಗದ ಮಹತ್ವ ಏನಪ್ಪ ಅಂತಂದ್ರೆ, ಈ ಪ್ರಜಾಪ್ರಭುತ್ವದ ಮಹತ್ವವನ್ನು ನಮಗೆಲ್ಲರಿಗೂ ತಿಳಿಸ್ಕೊಡುವಂಥ, ಪ್ರಜಾಪ್ರಭುತ್ವದ ಅಸ್ತಿತ್ವದ ಹಿನ್ನೆಲೆಯಲ್ಲಿ ನಮ್ಮ ಬದುಕನ್ನು ರೂಪಿಸುವಂಥ, ಪ್ರಜಾಪ್ರಭುತ್ವದ ಎಲ್ಲ ಇವನ್ನು ಅನುಭವಿಸುವಂಥ ಒಂದು ಇದನ್ನು ತಂದುಕೊಡ್ಬೇಕಾದ್ದು ಈ ಶಾಸಕಾಂಗ. ಆದರೆ ಅದಿಲ್ಲ, ನಮಗಿಲ್ಲ. ನಾವು ಇತ್ತೀಚಿನ ದಿನಗಳಲ್ಲಿ ಈ ಮೀಸಲಾತಿ ಕಾರಣದಿಂದಾಗಿ ಅಲ್ಲಿ ಇಲ್ಲಿ ಗ್ರಾಮ ಪಂಚಾಯತ್ ಸದಸ್ಯರಾಗ್ತೀವಿ. ಈಗ ಇನ್ನೇನು ಈ ಮೀಸಲಾತಿ ಹಿನ್ನೆಲೆಯಲ್ಲಿ ಎಲ್ಲರನ್ನು ಒಟ್ಟು ಕ್ಲಬ್ ಮಾಡಿದ್ದಾರೆ. ಈಗ ಅಲ್ಲಿಯೂ ಸಹ ಒಳ ಮೀಸಲಾತಿಯ ಇದನ್ನು ಕೊಡದೇ ಇರೋದ ಸಹಿತ ಯಾರು ಉಳ್ಳವಿದ್ರೆ ಅವ್ರು ತಗೊಂಡೋಗ್ತೀರಾ. ನೀನು ಗ್ರಾಮ ಪಂಚಾಯತ್ ಸದಸ್ಯನೂ ಆಗ್ಲಿಕ್ಕೆ ಗೊತ್ತಿಲ್ಲ. ಆದಿವಾಸಿಗಳಿಗೆ ಅಷ್ಟು ತೊಡಕಿನ ಒಂದು ಇದಿದೆ. ಅರ್ಥ ಆಯ್ತಾ ಇದ್ದಾನೆ ಹೇಳ್ತು? ನೀವು ಗ್ರಾಮ ಪಂಚಾಯತ್ ಸದಸ್ಯರಾಗ್ಲಿಕ್ಕೂ ನಿಮ್ಗೆ ಅವಕಾಶ ಇಲ್ಲ, ಮೀಸಲಾತಿ ಅಂತೂ ಇದೆ. ಆದರೆ ಅದರೊಟ್ಟಿಗೆ ನಾಡಿನ ಆದಿವಾಸಿಗಳು ಸೇರಿಕೊಂಡು ಅದು ಪೂರ್ತಿ ಅವ್ರು ತಗೊಂಡಿದ್ದಾರೆ. ಹೀಗೆ ಎಲ್ಲ ಸ್ತರದಲ್ಲೂ ಆದಿವಾಸಿಗಳು ಅನ್ಯಾಯಕ್ಕೊಳಗಾಗ್ತಿದ್ದಾರೆ. ಹಾಗೆಯೇ ಇದ್ರೆ ಇನ್ನು ಶಾಸಕ ಇದು ಕಾರ್ಯಾಂಗ ಆಯಿತು, ಶಾಸಕಾಂಗ ಆಯಿತು, ಪತ್ರಿಕಾ ರಂಗಕ್ಕೂ ನಮಗೂ ಸಂಬಂಧವೇ ಇಲ್ಲ. ನಮ್ಮ ನಟರಾಜ್ ಅಂತ ಅವರು, ಯಾರು ನಮ್ಮ ETV ಅಂತ ಅವರು ನಮ್ಮ ಮೇಲೆ ಕರುಣೆ ಇಟ್ಟು ಬಹಳ ಸಂಕಟದಲ್ಲಿದ್ದಾರೆ ಅಂತೇಳಿ ಯಾವುದೋ ಒಂದು ಸಂಕಟದ ಸಂಗತಿ ಅಂತಂದು ಸುದ್ದಿ ಮಾಡಿದ್ರೆ ಆಗ ಮಾತ್ರ ನಾವು ಸುದ್ದಿ ಆಯ್ತೀವಿ. ಅಲ್ಲಿದ್ರೆ ನಮ್ಮ ಕಷ್ಟ ಗೋಳನ್ನು ಕೇಳುವಂತ ಇದು ಪತ್ರಿಕಾ ರಂಗದಲ್ಲಿ ಇಲ್ಲ. ಇನ್ನು ನ್ಯಾಯಾಂಗ ನಮ್ಗೆ ಗೊತ್ತೇ ಇಲ್ಲ. ನ್ಯಾಯಾಂಗದ ಇದರಲ್ಲಿ ನಮಗೆ ಅದು ಅರಿವೇ ಇಲ್ಲ. ನ್ಯಾಯಾಲಯ ಅಂತಿದೆ, ತಪ್ಪು ಮಾಡಿದ್ರೆ ಶಿಕ್ಷೆ ಕೊಡ್ತದೋ ಅದೇನೂ ಇಲ್ಲ. ನಮ್ದು ಕಾಡಂದೇ ಬೇರೆ ನ್ಯಾಯ ಆಗೋಗ್ಬಿಟ್ಟಿದೆ. ಈಗ ಈ ವ್ಯವಸ್ಥೆ ಹೆಂಗೆ ಪರಿಗಣಿಸಿದೆ ಅಂತಂದ್ರೆ, ಕಾಡಿನಲ್ಲಿರುವಂಥ ಜನ ಈ ಕಾಡಿನ ಪ್ರಾಣಿಗಳೇ ಆಗಿದಾರೋ ಹಾಗೆ ಇದು ಒಂದು ಪ್ರಾಣಿ ಅಂತ ಪರಿಗಣಿಸಿದೆ. ಮನುಷ್ಯರು ಅಂತೇಳಿ ಪರಿಗಣಿಸಕ್ಕೆ ಇವ್ರಿಗೆ ಯೋಗ್ಯತೆ ಇಲ್ಲ. ಮನುಷ್ಯರು ಅಂತ ಪರಿಗಣಿಸಿದ್ರೆ ಎಲ್ಲ ಈಗ ಶಾಸಕಾಂಗ, ಕಾರ್ಯಾಂಗ ಮತ್ತು ಇವೆಲ್ಲ ಒಟ್ಟು ಸೇರಿ ನಮ್ಮ ಬದುಕು ಪೂರ್ವವಾದ ವಾತಾವರಣ ನಿರ್ಮಾಣ ಮಾಡಬೇಕಾಗಿತ್ತು. ನಮ್ಮ ಹೆಸರಿನಲ್ಲಿ ಲೂಟ್ ಮಾಡ್ತಿದ್ದಾರೆ ಹೊರತು ನಮ್ಗೆ ಬೇಕಾದಂಥ ವಾತಾವರಣವನ್ನು ನಿರ್ಮಾಣ ಮಾಡೋದ್ರಲ್ಲಿ ಸಂಪೂರ್ಣ ವಿಫಲವಾಗಿದೆ ವ್ಯವಸ್ಥೆ. ನಾನು ಆವಾಗ ಹೇಳ್ತಿರ್ತೀನಿ, ಕೋಟಿ ಖರ್ಚು ಮಾಡಿದ್ದಾರೆ ಆದಿವಾಸಿಗಳ ಹೆಸರಿನಲ್ಲಿ. ಖರ್ಚು ಮಾಡಿರುವಂಥ ಲೆಕ್ಕ ಕೇಳಿದ್ರೆ ಈಗ ಯಾರ್ಯಾರು ಅದನ್ನು ಖರ್ಚು ಮಾಡಿದೀವಿ ಅಂತ ಹೇಳ್ತಾರೋ ಅವರೆಲ್ಲ ಶಾಶ್ವತವಾಗಿ ಜೈಲಿನಲ್ಲಿ ಇರಬೇಕು. ಅಷ್ಟೊಂದು ಖರ್ಚು ಮಾಡಿದ್ದಾರೆ. ಆದರೆ ನಾವು ಇದು ಅದೇನು ನೀರಿಗೆ ಬೆರಳಾಗಿ ಚೀಕಿದ್ರೆ ಅದೇನು ರುಚಿ ಬರುತ್ತೆ, ಆ ಮಟ್ಟಕ್ಕೆ ನಮ್ಮನ್ನು ಇಟ್ಟು ಯಾವುದೋ ಒಂದು ಸಣ್ಣ ಪುಟ್ಟ ಇದನ್ನು ಕೊಟ್ಟು ಅದ್ರ ಮುಖಾಂತರ ಏನೋ ಸಿಕ್ತಪ್ಪ, ಇಂಥ ದೈದಿಂದ ಸಿಕ್ತು ಅಂತೇಳಿ ಯಾರು ಧೈರ್ಯ ಬದುಕುವಂತ ಇದೆ. ಇವೆಲ್ಲವನ್ನೂ ಮೀರ್ಬೇಕಾದ್ರೆ ಯಾವೀಗ ನಾವು ಹಿಂಗೆ ಇಟ್ಕೊಂಡು ಇವ್ರನ್ನೆಲ್ಲರೂ ಹಿಂಗೆ ಸಹಿಸ್ಕೊಳ್ಳೋಣ. ಕಾರ್ಯಾಂಗದವ್ರನ್ನ, ಶಾಸಕಾಂಗದವ್ರನ್ನ, ಮತ್ತೆ ಈ ನ್ಯಾಯಾಂಗದವ್ರನ್ನ ಇವ್ರನ್ನೆಲ್ಲರೂ ಈಗ ಸಹಿಸ್ಕೊಂಡು ಹೋಗೋಣ. ನಾವು ಮನುಷ್ಯರಲ್ವಾ? ನಾವು ಇದರಾಗೆ ಈ ದೇಶ ಮೂಲ ನಿವಾಸಿ
ನಾವು ನಮ್ಮ ಮೂಲ ತಿಳ್ಕೋಬೇಕು. ನಾವು ಮೂಲ ತಿಳ್ಕೊಂಡ್ರೆ ಮಾತ್ರ ನಮ್ಗೆ ಇದೆಲ್ಲ ಅರ್ಥ ಆಗುವಂಥದ್ದು. ಮೂಲ ನಿವಾಸಿಗಳು ಅಂತಂದ್ರೆ ಈ ವ್ಯವಸ್ಥೆಯ ವಾರಸುದಾರರು, ಮೂಲದವರು. ನಿಮಗೆ ಅದರ ಅರಿವಿಲ್ಲದೆ ಇರೋ ಕಾರಣಕ್ಕಾಗಿ ನಾವು ಯಾಕಾಗಿ ಮೂಲ ನಿವಾಸಿಗಳಾಗಬೇಕು, ಯಾಕೆ ಹೋಗಿ ಕಾಡಿನಲ್ಲಿ ಬದುಕ್ತಾ ಇದ್ದೀವಿ, ಇದ್ರ ಇತಿಹಾಸ ಅಂತ ತಿಳ್ಕೋಬೇಕು ನೀವು. ಉಳ್ಳವರು ನಮ್ಮನ್ನು ಸತತವಾಗಿ ನಮ್ಮ ದಾಳಿ ಮಾಡಿ ದಬ್ಬಾಳಿಕೆ ಮಾಡಿ ಈ ದೇಶ ಆಡ್ತಿದ್ದಂಥವ್ರು ತಗೊಂಡೋಗಿ ಕಾಡಿನಲ್ಲಿ ಪ್ರಾಣಿಗಳಾಗಿ ಮಾಡಿ ನಾವು ಭಯ ಮತ್ತೆ ಆತಂಕದಲ್ಲಿ ಬದುಕೋ ರೀತಿಯಲ್ಲಿ ಮಾಡಿ ಶತಮಾನಗಳಿಂದ ಸಾವಿರಾರು ವರ್ಷಗಳಿಂದ ನಾವು ಕಾಡಿನ ಪ್ರಾಣಿಗಳೊಟ್ಟಿಗೆ ಪ್ರಾಣಿಗಳಾಗಿಯೇ ಬದುಕುವಂತ ಒಂದು ವಾತಾವರಣ ನಿರ್ಮಾಣ. ಈಗ ಆಧುನಿಕ ಭಾರತದಲ್ಲಿ, ಆಧುನಿಕ ಸಂದರ್ಭದಲ್ಲಿ ಈಗ ನಾವು ನಮ್ಮ ಬದುಕಿನ ಬದಲಾವಣೆಯನ್ನು ಕಂಡ್ಕೋಬೇಕು. ನಾವೀಗ ನೋಡಿ, ಇಲ್ಲಿ ಇಡೀ ಜಗತ್ತಿನ ಇದ್ರ ಜೊತೆ ತಗೊಂಡೋದ್ರೆ ಸೌತ್ ಆಫ್ರಿಕಾ ದೊಡ್ಡ ಒಂದು ಆದಿವಾಸಿಗಳ ಒಂದು ದೊಡ್ಡ ತಾಣ. ಹೆಚ್ಚು ಕಡಿಮೆ ಆದಿವಾಸಿಗಳಿಗೆ ಸೇರಿದ್ದು ಅರ್ಧ ಪ್ರಪಂಚ. ಅಂಥದ್ರಲ್ಲಿ ಇವಾಗ ಆದಿವಾಸಿಗಳಲ್ಲಿ ಎಷ್ಟೊಂದು ಗಟ್ಟುಮುಟ್ಟಾಗಿದ್ದಾರೆ ಅವರು. ಯಾರು ಈ ನಮ್ಮ ನೀಗ್ರೋ ಜನರು, ಸೌತ್ ಆಫ್ರಿಕನ್ ಬಹಳ ದೃಷ್ಟಪುಷ್ಟವಾಗಿದ್ದಾರೆ, ಎಲ್ಲ ರೀತಿಯಲ್ಲೂ ಸಮರ್ಥರಾಗಿದ್ದಾರೆ. ಆದರೆ ಬಿಳಿಯ ಜನರಿಗೆ ಗುಲಾಮರು, ಇವತ್ತಲ್ಲ ಶತಮಾನಗಳಿಂದ ಗುಲಾಮರಾಗ್ತಾ ಇದ್ರು. ಇಂತಹ ಗುಲಾಮಿಯಿಂದ ಹೊರಗೆ ಬರಬೇಕಾದ್ರೆ ತನ್ನದೇ ಆದಂತಹ ಒಂದು ಪ್ರಯತ್ನ ಅಲ್ಲಿ ನಡೀತು. ನೋಡಿ, ಇಂಡಿಯಾದಿಂದ ಗಾಂಧಿ ಹೋಗಿ ಸೌತ್ ಆಫ್ರಿಕಾದಲ್ಲಿ ದೊಡ್ಡ ಚಳವಳಿ ಮಾಡಿದ್ರು. ಅಲ್ಲಿ ಮಾರ್ಟಿನ್ ಲೂಥರ್ ಕಿಂಗ್ ಅಂತ ಅನ್ನೋ ಒಬ್ಬ ದೊಡ್ಡ ಮಹನೀಯ ಎಲ್ಲ ಆದಿವಾಸಿಗಳನ್ನ ಸಂಘಟಿಸಿ ದೊಡ್ಡ ಹೋರಾಟ ಮಾಡಿದ್ರು. ಇಲ್ಲಿ ಅವೆಲ್ಲ ಹಿನ್ನೆಲೆ ನಾನು ಬಹಳ ಸ್ಥೂಲವಾಗಿ ಹೇಳ್ತಾ ಇದ್ದೀನಿ. ಇಲ್ಲಿ ಇಂಡಿಯಾ ಅಂದ್ರೆ ಇಲ್ಲಿ ಬಿರ್ಸಾ ಮುಂಡಾ ಅಂತ ಅಲ್ಲಲ್ಲಿ ಇರ್ತಕ್ಕಂಥ ಸಣ್ಣ ಪುಟ್ಟ ಹೋರಾಟಗಾರರು ಪ್ರಯತ್ನ ಆಗ್ತಿದ್ರು. ಇತ್ತೀಚಿನ ದಿನಗಳಲ್ಲಿ ಸ್ವಾತಂತ್ರ್ಯ ನಂತರದಲ್ಲಿ, ಸ್ವಾತಂತ್ರ್ಯ ಬರುವಂತ ಸಂದರ್ಭದಲ್ಲಿ ಮಹಾರಾಷ್ಟ್ರದಲ್ಲಿ ಗೋದಾವರಿ ಕುರ್ಡೇಕರ್ ಮತ್ತು ಅವರ ಹಸ್ಬೆಂಡ್ ಕುರ್ಡೇಕರ್ ಅವರು ಆದಿವಾಸಿಗಳನ್ನೆಲ್ಲ ಸಂಘಟಿಸಿ ದೊಡ್ಡ ಹೋರಾಟನೆ ಮಾಡಿದ್ರು ಪ್ರಭುತ್ವದ ವಿರುದ್ಧ. ಇಂಥದ್ದೆಲ್ಲ ಇದೆ. ಇಂಥದ್ದಾದ್ರೂ ಬದಲಾವಣೆ ಕಾಣಕ್ಕೆ ನಾವು ಸಾಧ್ಯ ಆಗಬೇಕು ಅಂತಂದ್ರೆ ಏನಾಗಬೇಕಾಗಿದೆ, ನಾವು ಕೆಳಸ್ತರದ ಸಮಾಜ, ನಾವು ನಮ್ಮಾಗೆ ಇರೋರೊಟ್ಟಿಗೆ ಸೇರ್ಕೊಂಡು ನಾವು ಒಂದು ದೊಡ್ಡ ಶಕ್ತಿಯಾಗಿ ರೂಪುಗೊಳ್ಬೇಕು. ದೊಡ್ಡ ಶಕ್ತಿಯಾಗಿ ರೂಪುಗೊಳ್ತು. ನಾನು ಹೇಳದಷ್ಟು ಸುಲಭ, ಮಾತಾಡೋಷ್ಟು ಸುಲಭ. ಅದಕ್ಕೆ ಪೂರ್ಣ ಪ್ರಮಾಣದ ಪ್ರಜ್ಞೆ ಬೇಕು. ಆ ಪ್ರಜ್ಞೆಯನ್ನ ಇಟ್ಕೊಂಡು ನಾವು ನಮ್ಮಲ್ಲಿ ನಾವೇ ಜಾಗೃತಿಯನ್ನು ಕಂಡ್ಕೋಬೇಕು. ನೋಡಿ, ಬುದ್ಧ ಹೇಳಿದಾಗೆ ನೀನೇ ಬೆಳಕು ಅಂತ ಹೇಳಿದಾನೆ ಮಹನೀಯ. 2500 ವರ್ಷಗಳ ಹಿಂದೆ ನಮಗೆ ನಾವೇ ಬೆಳಕಾಗ್ತಾ ಇದ್ರೆ ನಮ್ಗೆ ಬೆಳಕು ಕಾಣಲ್ಲ. ಬೇರೆಯವರು ನಮ್ಗೆ ಬೆಳಕು ತೋರಿಸ್ತಾರೆ ಅಂತ ಕೂತಿದ್ರೆ, ಬುದ್ಧ ಮೂಲದಲ್ಲಿ ಮೂಲ ನಿವಾಸಿ, ಆದಿವಾಸಿ. ಜಗತ್ತಿಗೆ ಮೊಟ್ಟ ಮೊದಲ ಪ್ರಜಾಸತ್ತಾತ್ಮಕ ವ್ಯವಸ್ಥೆಯನ್ನ ಪರಿಚಯ ಮಾಡತಕ್ಕಂಥವ್ರು, ಪ್ರಜಾಪ್ರಭುತ್ವವಾದಿ ಜಗತ್ತೇ ಬುದ್ಧನನ್ನ ಆಧರಿಸುತ್ತೆ, ಕೊಂಡಾಡುತ್ತೆ, ಮಹಾನ್ ಮಾನವತಾವಾದಿ ಅಂತ ಹೇಳುತ್ತೆ. ಜಗತ್ತು ಇವತ್ತು ಅಷ್ಟೊಂದು ಆಶ್ರಯಿಸಿರುವಾಗ ನಾವು ಎಲ್ಲಿ ಇಂಡಿಯಾದಲ್ಲಿ ಹುಟ್ಟಿದ್ರೋ ಆ ಜಾಗದಲ್ಲೇ ನಾವು ಅವ್ರನ್ನ ಪರಿಗಣಿಸಕ್ಕೆ ಆಗ್ತಿಲ್ಲ. ನಾವು ಈ ನಿಟ್ಟಿನಲ್ಲಿ ಒಂದು ಒಂದು ದಿನದಲ್ಲಿ ಎಲ್ಲ ಹೇಳಿದ್ರೆ ಅದೆಲ್ಲವೂ ಹೋಗಲ್ಲ. ನನಗೆ ಇಷ್ಟು ಸಾಕು ಇವತ್ತಿಗೆ ಅಂತ ಅನಿಸುತ್ತೆ. ದಯವಿಟ್ಟು ಈ ನಿಟ್ಟಿನಲ್ಲಿ ತಾವು ನೀವೇನೇನು ಉದ್ಯೋಗ ಮಾಡ್ತಾ ಇದ್ದೀರಿ ನಮ್ಮ ಯುವ ಮಿತ್ರರು ಅದು ಹೇಳಬೇಕು, ಪರಿಚಯ ಮಾಡ್ಬೇಕು. ನಾನು ಮೊದಲೇ ಅನ್ಕೊಂಡೆ, ನಾನು ಇದಾಯಿತು, ನೀವೇನೇನು ಮಾಡ್ತಾ ಇದ್ದೀರಿ, ಎಷ್ಟು ಓದಿದ್ದೀರಿ, ಈಗೇನು ವೃತ್ತಿ ಮಾಡ್ತಾ ಇದ್ದೀರಿ, ಇದು ಮಾಡ್ಕೊಳ್ಳಿ. ನೀವೇ ಇದ್ರ ವಾರಸುದಾರರು. ನೀವು ಏನು ಇತ್ತೀಚಿನ ಯುವ ಪೀಳಿಗೆ ಇದೆಯಲ್ಲ, ಈ ಇತ್ತೀಚಿನ ವಿದ್ಯಾವಂತರಿದೆಯಲ್ಲ, ನೀವು ಬೆರಳಂಕೆ ಅಷ್ಟೇ ಒಂದು ಪ್ರಯತ್ನ. ಮೊದಲು ಒಂದು ನ್ಯೂಕ್ಲಿಯಸ್ ಫಾರ್ಮ್, ಅದು ತನ್ನಟ್ಟುತ್ತಾನೆ ಅದು ಅಣುಭಾವ ಹಿಡಿಯುತ್ತೆ. ಇವತ್ತೆಲ್ಲ ನಾಳೆ ಅದು ನಿಮ್ದೆಲ್ಲ ನಿಮ್ಮ ಮಕ್ಕಳ ಕಾಲಕ್ಕಾದ್ರು, ಅವ್ರ ಮಕ್ಕಳ ಕಾದ್ರು, ನೀವು ಏನು ಬಯಸಿದ್ರೋ ಎಲ್ಲ ನಾಗರಿಕರು ಏನೆಲ್ಲ ಅನುಭವಿಸ್ತೀರೋ ಅದೆಲ್ಲ ಸವಲತ್ತು ಅನುಭವಗಳು ನಿಮ್ದಾಗುತ್ತೆ ಅಂತ ಹೇಳ್ತಾ ನನ್ನ ಅನಿಸಿಕೆಯನ್ನು ನಾನು ಬಹಳ ದೂರವಾಗಿ ಹೇಳಿದ್ದೀನಿ. ನಿಂದ ಅವಕಾಶ ಮಾಡಿಕೊಟ್ಟಂತ ಗೆಳೆಯರಿಗೆ, ಅದರಲ್ಲೂ ಶ್ರೀಕಾಂತ್ ಅವರಿಗೆ ಮತ್ತು ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಸ್ನೇಹಿತರಿಗೆ ಒಂದ್ಸಿ ನನ್ನ ಮಾತನ್ನು ಮುಕ್ತಾಯ ಮಾಡ್ತೀನಿ. ನಮಸ್ಕಾರ.